ಹೌದು, ಇದೊಂದು ರೆಕಾರ್ಡ್ ಬ್ರೇಕು ಅನುಭವ. ಆರ್ಥಿಕ ಪ್ರೆಷರ್ ಇದೆ, ಇಲ್ಲ ಅಂತ ಹೇಳಲ್ಲ. ಅದನ್ನು ಸಮರ್ಪಕವಾಗಿ ನಡೆಸ್ತಕ್ಕಂಥ ಶಕ್ತಿ ಮಾನ್ಯ ಸಿದ್ದರಾಮಯ್ಯ ಅವರಿಗಿದೆ. ನಮಗೂ ವಿಶ್ವಾಸ ಇದೆ. ಮತ್ತು ಹೋದ ವರ್ಷ ಜಾಸ್ತಿ ಕೊಟ್ಟರು ನನ್ನ ಇಲಾಖೆಗೆ. ಈ ಸತಿ ಇನ್ನೂ ಕೂಡ ನಾನು ಕೆಲವು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಗೊತ್ತಾಗುತ್ತೆ 7ನೇ ತಾರೀಕಿಗೆ ತಮಗೆ. ಮಕ್ಕಳ ಒಂದು ಶೈಕ್ಷಣಿಕವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಇಲ್ಲ. ಶಿವಮೊಗ್ಗದ ಮೊನ್ನೆ ಹೇಳಿದೆ ನಾನು, ಆಡಳಿತ ಭವನ ಮತ್ತು ಕೆಲವು ನೀರಾವರಿ ಇನ್ನೂ ಇನ್ಕಂಪ್ಲೀಟ್ ಇದ್ದಾವೆ. ಈಗ ದಾರಿಯಲ್ಲಿ ಬರಬೇಕಾದ್ರೆ ಹಾರದ ಜೊತೆ ಅರ್ಜಿನೂ ಬಂದವು, ಅವೆಲ್ಲ ಆಗೋಗಿದೆ ಕೆಲಸ. ಕೆಲವು ಚಿಕ್ಕ ಪುಟ್ಟ ಅದೆಲ್ಲ ಮಾಡಬೇಕು. ಯಾಕಂದರೆ ಮಲೆನಾಡು ಭಾಗದಲ್ಲಿ ನಾವು ನೀರಿಗೆ ಹಾಹಾಕಾರ ಮಾಡಬಾರ್ದು. ಎಷ್ಟು ನಮ್ಮ ರಿಸೋರ್ಸಸ್ ಇದೆ ಅದನ್ನು ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದನ್ನಾಗಲೇ ಇಂಜಿನಿಯರ್ಸ್ ಜೊತೆಗೆ ನಾನು ಹೇಳಿದ್ದೀನಿ, ಯು ಹ್ಯಾವ್ ಟು ಗೋ ಇನ್ ಟು ದ ಡೆಪ್ತ್. ಎಷ್ಟೊಂದು ನಮಗೆ ಗೊತ್ತಿರಲ್ಲ, ಅವ್ರು ಇನ್ನೂ ಚೆನ್ನಾಗಿ ನಮಗೆ ಸಹಕಾರ ಮಾಡಬೇಕು. ಅಧಿಕಾರ ಇದ್ದಾಗ ಕತ್ತೆ ಥರ ದುಡಿದು ಆ ಸೇವೆ ಮಾಡಿಬಿಟ್ರೆ ನಾಳೆ ಅವರು ನೆನಪಿಟ್ಕೊಳ್ತಾರೆ. ಅದಕ್ಕೆ ನಾನಂತೂ ರೆಡಿ ಇದ್ದೀನಿ. ಮತ್ತೆ ಪದೇ ಪದೇ ಹೇಳ್ತೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಶರಾವತಿ ಸಂತ್ರಸ್ತರು ಏನಿದ್ದಾರೆ ಇನ್ನು ಸಂತ್ರಸ್ತರಲ್ಲ, ಅವರಿಗೆ ಉತ್ತರವನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದವರು ಮಾಡ್ತಾಯಿದ್ದಾರೆ. ಮತ್ತು ನ್ಯಾಯಾಲಯನೂ ಕೂಡ ಒಂದು ನಮಗೆ ಒಳ್ಳೆ ರೀತಿಯಲ್ಲಿ ದಾರಿ ತೋರಿಸಿದ್ದಾರೆ. ನಾವಂತೂ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಕೆಲಸವನ್ನು ಇಲ್ಲ, ಅದನ್ನು ಅದನ್ನು ನಾನು ಭಾಳ ಸೀರಿಯಸ್ ಆಗಿ ನಾನು ಅದನ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಎಲ್ಲ ಥರದ ತನಿಖೆ ಮಾಡಿ ಆಮೇಲೆ ಇದರಲ್ಲೆಲ್ಲ ನಾನು ಹಿಂದೆ ಮುಂದೆ ನೋಡಲ್ಲ. ಏನು ತಪ್ಪಾಗಿದೆ, ಯಾರೂ ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ತಪ್ಪಾದರೆ ಅವರಿಗೆ ಕಾನೂನುಬದ್ಧವಾಗಿ ಶಿಕ್ಷೆಯನ್ನು ಏನಾಗಬೇಕು ಅದಾಗ್ತದೆ. ಅದು ನಂಗೆ ಬೆಳಗ್ಗೆನೇ ಗೊತ್ತಾದ ತಕ್ಷಣ ನಾನು ಅಧಿಕಾರಿಗಳಿಗೆ ಹೇಳಿಬಿಟ್ಟಿದ್ದೆ. ಇಲ್ಲ, ಮೊಟ್ಟೆಗೆ ಕೋಳಿಗೆ ಡಿಫ್ರೆನ್ಸ್ ಇರ್ತದೆ. ಅದು ನನಗೆ ಗೊತ್ತಿರೋ ಪ್ರಕಾರ, ನನ್ನ ಭಾವನೆಯಲ್ಲಿ ಹೋದ ಸತಿ ಎಲ್ಲ ಮುಂಚೆ ಎಲ್ಲ ಆದಾಗ ನಾವು ಮೊಟ್ಟೆ ಎಲ್ಲ ತಿಂತಾಯಿದ್ವಿ, ಏನು ಪರವಾಗಿಲ್ಲ. ಕೆಲವ್ರು ಕೋಳಿನೂ ತಿಂತಾಯಿದ್ವಿ. ಆ ಡಿಸೀಸ್ ಅದಕ್ಕೆ ಇರಬೇಕು, ಆ ವ್ಯಾಪ್ತಿಯಲ್ಲಿ ಇರ್ತದೆ. ಅದನ್ನು ಅನಿಸುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟು ಅದನ್ನು ಜವಾಬ್ದಾರಿಯನ್ನು ಅದು ತೊಗೊಳ್ತದೆ. ರಿಪೋರ್ಟ್ ಮೇಲೆ ನಾವು ಮಾಡ್ತೀವಿ. ಹಾಗೇನಾದ್ರು ಇದ್ದರೆ ನಾವು ಹುಷಾರಾಗಿರ್ತೀವಿ. ಅಲ್ಲ 6 ಅದು ಕೋರ್ಟಲ್ಲಿ ಇರೋದ್ರಿಂದ ಯಾರು ಕೋರ್ಟಿಗೆ ಹೋಗಿದ್ರು ಮತ್ತು ಅವ್ರು ಕೋರ್ಟಿಂದನೇ ತರಬೇಕಾಗತ್ತೆ. ಅದು ನಾನು ಕೋರ್ಟ್ ಇದನ್ನು ಪಾಲನೆ ಮಾಡಬೇಕಾಗತ್ತೆ. ನಾನು ಕಾನೂನು ಮಾಡೋದಕ್ಕಾಗೋದಿಲ್ಲ ಕೋರ್ಟ್ ವಿರುದ್ಧ. ಅದು ಇಲ್ಲ, ಅದು ಚರ್ಚೆ ಮಾಡ್ತಾ ಇದ್ದಾರೆ. SCP NEP ಈ ಕ್ಲಾಶ್ ಆಗ್ತಕ್ಕಂಥದ್ದು ಏನಿದೆ, ನಾವು SCP ಅಂತೇಳಿ ಏನು ಹೇಳ್ತಾ ಇದ್ದೀವಿ. ಮತ್ತು ಏನು ಮುಂಚೆ ಇತ್ತು ಕಲಿಕೆಯಲ್ಲಿ ಅದು ಮಾತ್ರ ಇರ್ತದೆ, ಅದು ಬಿಟ್ಟು ಇನ್ನೇನಿಲ್ಲ. ಆಮೇಲೆ ಹುಷಾರಾಗಿ ನೋಡಬೇಕಾಗುತ್ತೆ. ನಮಗೇನಾದ್ರು ಬೇರೆ ರೀತಿಯಲ್ಲಿ ಹೇರ್ತಕ್ಕಂಥ ಭಾಷೆ ಹೇರ್ತಕ್ಕಂಥದ್ದು ನೋಡಿದಾಗ ನಾವು ಹುಷಾರಾಗಿರ್ಬೇಕು. ಹಾಗೆ ನಮ್ಮ ಕನ್ನಡನ ಯಾವುದೇ ಕಾರಣಕ್ಕೂ ಅದನ್ನ ವೀಕ್ ಮಾಡೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಈಗಾಗಲಿ ಮುಂದಾಗಲಿ ಅದು ಚಾನ್ಸೇ ಇಲ್ಲ. ಅದನ್ನು ಮಾಡೋದು ಅದನ್ನು ಯಾಕೆಂದರೆ ಮುಂಚೆ ಅಕ್ಕಿ ಕೊಡಲ್ಲ ಅಂಥೇಳಿ ಇವರೇ ಹೇಳಿದರು, ನಿಮಗೆ ಗೊತ್ತು. ನಾವು ದುಡ್ಡು ಕೊಡ್ತಾ ಇದ್ವಿ, ಈಗ ಅಕ್ಕಿ ಕೊಡ್ತಾರೆ ಅಂತ ಹೇಳಿದಾಗ ನಾವು ಹೇಳಿಕೆ ಮಾಡಿದಾಗ ಅದು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಆಯಿತು. ಅದನ್ನು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಬದ್ಧವಾಗಿ ಇಲ್ಲ. ಅದು ಏನಾಗಿದೆ ಈ ಸತಿ ಓವರ್ಲೋಡ್ ಯಾಕೆ ಆಗ್ತಾ ಇದೆ ಅಂದರೆ, ಹೋದ ಸತಿ ಬರಗಾಲ ಆಯಿತು, ರೈತರು ಈ ಬೇಸಿಗೆ ಬೆಳೆಯನ್ನು ಆ್ಯಕ್ಟಿವಿಟಿ ಏನಿತ್ತು ಕಮ್ಮಿ ಇತ್ತು. ಓಕೆ, ಈ ಸತಿಗೆ ಎಲ್ಲರೂ ಎಣ್ಣೆ ಬೆಳೆ ಹಾಕೋದ್ರಿಂದ ಥರಷ್ಟು ಒತ್ತಡ ಜಾಸ್ತಿ ಇದೆ. ಅದು ನನ್ನ ಕ್ಷೇತ್ರದಲ್ಲಿ ಎಲ್ಲದೂ ಇದೆ. ಇದಕ್ಕೆಲ್ಲ ಏನಂದರೆ ಈ ಗ್ರಿಡ್ ನಡಿಬೇಕಾದ್ರೆ ಈ ಗ್ರಿಡ್ಗಳ ಕೆಲಸ ಆಗಿಬಿಟ್ರೆ ಆವಾಗ ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ. ಆಮೇಲೆ ಪವರ್ ಜನರೇಷನ್ ಶರಾವತಿಯಲ್ಲಿ ಅಲ್ಲೂ ಕೂಡ ಪರಿಸರವಾದಿಗಳು ಕೆಲವು ವಿಚಾರಗಳನ್ನು ತಂದಿದ್ದಾರೆ. ಅವರಿಗೆಲ್ಲ ಮನವರಿಕೆ ಮಾಡಿ ಇದೆಲ್ಲ ಬಂದುಬಿಟ್ರೆ ಬರಬೇಕಲ್ಲ, ಸೋಲಾರು, ರಿನ್ಯೂಬಲ್ ಎನರ್ಜಿ. ಬರೀ ನಾವು ಕೋಲು, ಡೀಸೆಲು ಇದನ್ನೆಲ್ಲ ಮಾಡಿದರೆ ಮತ್ತು ಪೊಲ್ಯೂಷನ್ ಎಲ್ಲ ಬರ್ತದೆ. ಅದನ್ನು ಇಲಾಖೆಯವರು ತೊಗೊಳ್ತಾರೆ. ಮೊನ್ನೆ ಜಾರ್ಜ್ ಅವರು ಕೂಡ ಕೆಲವು ಮಂಡನೆಯನ್ನು ಮಾಡಿದರು, ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು. ಐ ಥಿಂಕ್ ಅವರೆಲ್ಲ ಅವ್ರವ್ರ ಇಲಾಖೆನ ನೋಡಿ ಸರಿ ಮಾಡ್ತಾರೆ. ನಾನು ಅದನ್ನು ಖಂಡನೆ ಮಾಡಬೇಕು. ಹೋರಾಟಗಾರರು ಅವ್ರ ಪರವಾಗಿ ಅವರು ಏನು ಹೋರಾಟ ಮಾಡ್ತಾರೆ ಅವ್ರ ವ್ಯಾಪ್ತಿಗೆ, ಆದರೆ ಕಾನೂನು ಮುಂದೆ ಬರಬೇಕು. ಕರ್ನಾಟಕದಲ್ಲಿ ಕನ್ನಡ ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರ ಇರುತ್ತೆ. ಅದಕ್ಕೆ ಯಾವುದೇ ಥರದ ಹೆದರಿಕೆ, ಕೆಲವರು ಪುಂಡಾಟಿಕೆ ಮಾಡ್ತಕ್ಕಂಥದ್ದು ಕೆಲಸವನ್ನು ಅವಾಗ ಶಾಂತಿಯನ್ನು ಕೆಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವೇನು ಹೆದರೋದಕ್ಕೆ ಹೋಗೋದಿಲ್ಲ. ಕಾನೂನನ್ನ ಮುಂದೆ ತಂದುಬಿಟ್ಟು ಇಡಬೇಕು. ನೋಡೋಣ, ಅದೆಲ್ಲ ದೀಸ್ ಆರ್ ಆಲ್ ಟೆಕ್ನಿಕಲ್. ಆ್ಯಸ್ ಅ ಮಿನಿಸ್ಟರ್ ಒಂದೇ ಸತಿ ಓವರ್ನೈಟ್ ನಾನು ಹೇಳೋದು ತಪ್ಪಾಗುತ್ತೆ. ಬೇಡಿಕೆಗಳೇನಿದ್ದಾವೆ ಮತ್ತು ಕೆಲವು ಮೊನ್ನೆ ಹೊರಗಡೆ ಮಕ್ಕಳು ಒಂದೇ ಸತಿ ಟ್ರಾನ್ಸ್ಫರ್ ಆಗಿ ಬಂದುಬಿಡ್ತಾರೆ 8ನೇ ಕ್ಲಾಸಲ್ಲಿ. ಕನ್ನಡ ಅವ್ರ ಲೈಫಲ್ಲೇ ಓದಿರಲ್ಲ.
ಇಲ್ಲಿ ಬಂದು ನಾವು ಕನ್ನಡ ಕಂಪಲ್ಸರಿ ಮಾಡಿದಾಗ ತೊಂದರೆ ಆಗ್ತಾ ಇದೆ. ಅವರಿಗೆ ಕನ್ನಡ ಕಂಪಲ್ಸರಿ, ಬಟ್ ಆ ಕಲಿತಕ್ಕಂಥ ವ್ಯವಸ್ಥೆನೇ ಕೊಡಬೇಕಂತ. ಸಿ ದೀಸ್ ಆರ್ ಆಲ್ ಟೆಕ್ನಿಕಲ್. ಸೊ ನಾನು ಅದನ್ನು ನಮ್ಮ ಡಿಪಾರ್ಟ್ಮೆಂಟೇ ಇದೆ ಅವ್ರಿಗೆ ಹೇಳಿಬಿಟ್ಟು ಇಂಥ ವಿಚಾರಗಳನ್ನು, ಆಮೇಲೆ ಇದು ಸೆನ್ಸಿಟಿವ್, ಕನ್ನಡನ ಸೆನ್ಸಿಟಿವ್. ಆದರೆ ಒಂದು ಹೇಳ್ತೀನಿ, ಎಷ್ಟೇ ಸೆನ್ಸಿಟಿವ್ ಇದ್ರೂ ಕನ್ನಡವನ್ನು ಮೈಗೂಡಿಸಿ ಮಾತಾಡ್ತಕ್ಕಂಥದ್ದು ಮುಂದಿಡ್ಕೊಂಡೇ ನಾವು ತೀರ್ಮಾನಗಳನ್ನು ತೊಗೊಳ್ತೀವಿ. ಅದನ್ನು ಮಾತ್ರ ಹೀಗೆ ಮಾಡೋದಿಲ್ಲ. ಬೇರೆ ಭಾಷೆಗೆ ನಾವು ಅಗರ್ವ ಕೊಡೋದಲ್ಲ, ಕಲಿಬೇಕು ಎಲ್ಲ ಭಾಷೆನೂ, ಆದರೆ ಕನ್ನಡವನ್ನು ಮಾತ್ರ ಕಡ್ಡಾಯ ಮಾಡಲೇಬೇಕು. ಅದೇ ಪಾಲಿಸಿ ಮಾಡ್ಬೇಕಾದ್ರೆ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅದನ್ನು ಮಾಡ್ತಾರೆ. ಈಗ SCT ಇದೆಲ್ಲ ಬರೋದ್ರಿಂದ, ICP ಇದೆಲ್ಲ ಬರೋದ್ರಿಂದ ನೋಡ್ಕೊಂಡು ಮಾಡ್ತೀವಿ. ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ. ಬಟ್ ನಮ್ಮ ಇಲಾಖೆಗೆಲ್ಲ ಏನು ತೊಂದರೆ ಏನು ಮಾಡೋದಿಲ್ಲ. ಇದೆಲ್ಲ ಬೇಸಿಕ್ ನೀಡ್ಸ್, ಎಕ್ಸಾಮ್ಸು ಇದೆಲ್ಲ. ಮಕ್ಕಳು ಏನು ತಲೆ ಹೆದರ್ಕೊಂಡು ಹೋಗೋದೇನು ಬೇಡ. ಇಲ್ಲ, ನೋಡೋಣ. ಅದನ್ನು ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಲಾ ಆ್ಯಂಡ್ ಆರ್ಡರ್ ಇದರಲ್ಲೆಲ್ಲ ಇರ್ತದೆ. ಯಾಕೆಂದರೆ ನಮ್ಮ ಇಲಾಖೆಗೆ ಕಂಪ್ಲೀಟಾಗಿ DC, CO ಮತ್ತು ಪೊಲೀಸು ಅವ್ರಿಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿದ್ದೀವಿ. ನೀವು ರಕ್ಷಣೆಯಿಂದ, ಸುರಕ್ಷತೆಯಿಂದ ನೀವು ಎಕ್ಸಾಮಿನೇಷನ್ ಮಾಡೋದಕ್ಕೆ ಎಲ್ಲ ಥರದ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ. ಇಲ್ಲ, ಅದು ಏನಾಗ್ತದೆ, ನಾನು ಮಾಧ್ಯಮದಲ್ಲೂ ಹೇಳ್ತೀನಿ. ಸ್ವಲ್ಪ ಇದ್ರ ಬಗ್ಗೆ ನಾನು ಹೋರಾಟಗಾರರಿಗೂ ಅಷ್ಟೇ, ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜನರಲ್ಲಾಗಿ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಾನು ಮನವಿ ಮಾಡ್ತೀನಿ. ಸಂಚಾರ ಇರ್ಬೋದು, ಯಾವುದೇ ಇರ್ಬೋದು, ಎಕ್ಸಾಮ್ ಬರೀತಾರಲ್ಲ, ನಾ ಎಕ್ಸಾಮ್ ನಿಲ್ಸೋಕ್ಕಾಗಲ್ವೇ? ಅವರಿಗೆಲ್ಲ ತೊಂದರೆ ಆಗೋದು ಬೇಡ. ಓಕೆ, ಹಾಂ, ನಾನು ಕಾರ್ಗೆ ನಿಮ್ಮ ರಾಜಣ್ಣವರು, DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡೋದಕ್ಕೆ ಖಾರ್ಗೆ ಅವರು ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳಿದ್ದಾರೆ. ನನಗಂತೂ ನಾನು ಪ್ರಾಮಾಣಿಕವಾಗಿ ಆ ಕೆಲಸ